ಸಾಕಪ್ಪ ಸಾಕು ಅಶ್ವಿನಿ ಮತ್ತೆ ರಕ್ಷಿತಾ ಅವ್ರ ಬಗ್ಗೆ ಮತ್ತೆ ವಿಡಿಯೋಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರು ಕೂಡ ವಾರಾಂತ್ಯದ ಎಪಿಸೋಡ್ ಅನ್ನ ನೋಡಿದಾಗ ಮತ್ತೆ ವಿಡಿಯೋ ಮಾಡಲೇಬೇಕಾದಂತಹ ಸಿಚುವೇಶನ್ ಬಂದೇ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವಾಗ ರವಿವಾರದ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರ ಬಗ್ಗೆ ಒಂದು ಲೈನ್ ಅನ್ನ ಹೇಳ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಅಶ್ವಿನಿ ಅವರೇ, ನೀವು ರಕ್ಷಿತಾ ಅವರಿಗೆ ಯಾವ ಒಂದು ವಿಷಯದಲ್ಲಿ ಅಂದ್ರೆ ಮಸಿ ಬೆಳೆಯುವಂತಹ ವಿಷಯದಲ್ಲಿ ಏನ್ ರೀಸನ್ ಅನ್ನ ಕೊಟ್ರಿ, ಆ ಸಮಯದಲ್ಲಿ ಬಳಸಿದಂತಹ ಪದಗಳು ಸರಿ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ಆ ಸಮಯದಲ್ಲಿ ಅಶ್ವಿನಿ ಅವರಿಗೆ ಎಂದಿನಂತೆನೆ ಖಡಕ್ ಆಗಂತೂ ಹೇಳೋದಿಲ್ಲ, ತುಂಬಾನೇ ಸ್ಮೂತ್ ಆಗಿನೇ ಹೇಳಿದ್ರು. ಹಾಗೇನೆ ನೀವು ಮಾಡಿದ್ದು ಸರಿನಾ ತಪ್ಪ ಅಂತ ನಿಮ್ಮ ಹತ್ರನೇ ಕೇಳಬೇಕಾಗಿದೆ ಅಂತ ಕೂಡ ಕೇಳಿದಾಗ, ಸೊ ಅವಾಗ ಅಶ್ವಿನಿ ಅವ್ರು ಹೇಳ್ತಾರೆ, ಹೌದು ನಾನು ಮಾಡಿದ ತಪ್ಪು ಅಂತ ಒಪ್ಕೊಳ್ತಾರೆ. ಆದ್ರೆ ಕ್ಷಮೆ ಕೇಳೋದಕ್ಕಂತೂ ರೆಡಿ ಇರೋದಿಲ್ಲ, ಕ್ಷಮೆನೂ ಕೂಡ ಕೇಳಿಲ್ಲ. ಇದಾದ ನಂತರ ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಇನ್ನೊಂದ್ಸಲ ಇದು ನಿಮ್ಗೆ ಸರಿ ಅಂತ ಅನಿಸ್ತಾ ಇದೆಯಾ ಅಥವಾ ತಪ್ಪ ಅಂತ ಕೇಳಿದಾಗ, ಮೇ ಬಿ ಅದು ತಪ್ಪಿರಬಹುದು ಅಂತ ಹೇಳ್ತಾರೆ. ಮೇ ಬಿ, ಆಗ್ಲೂ ಕೂಡ ಕನ್ಫರ್ಮ್ ಇಲ್ಲ ಅವರು. ಸೊ ಅವಾಗ ಇನ್ನೊಂದ್ಸಲ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು, ಮೇ ಬಿನಾ ಅಥವಾ ನಿಜನಾ ಅಂತ ಹೇಳಿ, ಅಂದ್ರೆ ಮೇ ಬಿನಾ ಅಥವಾ ಪಕ್ಕ ನೀವು ಮಾಡಿದ್ ಸರಿನಾ ತಪ್ಪಾ ಅಂತ ಕೇಳಿದಾಗ ಅವಾಗ ಅಶ್ವಿನಿ ಅವರು ಐ ವಾಸ್ ಅಂತ ಹೇಳ್ತಾರೆ. ಅಂದ್ರೆ ತಾನು ತಪ್ಪಾಗಿತ್ತು ಅನ್ನೋದನ್ನ ಹೇಳ್ತಾರೆ. ಬಟ್ ಅದು ಐ ವಾಸ್ ಅಂತ ಹೇಳಿ ಅಲ್ಲೂ ಕೂಡ ಅವರು ಬಿಟ್ಕೊಟ್ಟಿಲ್ಲ, ತಾನು ಹೇಳಿದ್ದು ಪೂರ್ತಿಯಾಗಿ ತಪ್ಪು ಅನ್ನೋ ರೀತಿನಲ್ಲಿ ಇಲ್ಲ ಅವರು. ಸೊ ಅಲ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಪದೇ ಪದೇ ಕೇಳ್ತಾ ಇರೋದ್ರಿಂದ ಏನೋ ಹೇಳಬೇಕು ಅನ್ನೋ ರೀತಿನಲ್ಲಿ ಹೇಳ್ದಂಗಿತ್ತು. ಹಾಗೇನೆ ಕಿಚ್ಚ ಸುದೀಪ್ ಅವರಂತೂ ಇಲ್ಲಿ ಅಶ್ವಿನಿ ಅವರಿಗೆ ಹೇಳುವಾಗ ಸ್ಮೂತ್ ಆಗಿರೋ ವರ್ಡ್ ಅನ್ನೇ ಯೂಸ್ ಮಾಡಿದ್ರು, ಬೈದಿಲ್ಲ. ಎಲ್ಲೂ ಕೂಡ ಖಡಕ್ ಆಗಿ ವಾರ್ನಿಂಗ್ ಅಂತೂ ಮಾಡೇ ಇಲ್ಲ, ಇಷ್ಟು ದಿನನೂ ಮಾಡಿಲ್ಲ, ಹಾಗೇನೆ ಸಂಡೇ ಎಪಿಸೋಡ್ ಅಲ್ಲೂ ಕೂಡ ಮಾಡಿಲ್ಲ. ಬಟ್ ವಿಷಯವನ್ನಂತೂ ಮುಟ್ಟಿಸಿದ್ರು. ಇಷ್ಟೇ ಆಗಿದ್ರೆ ಓಕೆ. ಇಷ್ಟ ಆದ ನಂತರ ಆ ಟಾಪಿಕ್ ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ಬೇಕಿತ್ತು. ಬಟ್ ಇದಾದ ಇಮಿಡಿಯೇಟ್ ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ನೀವು ಚೆನ್ನಾಗಿ ಮಾತಾಡ್ತೀರಾ, ಬಟ್ ಎಲ್ಲಾ ಸಮಯದಲ್ಲೂ ಮಾತಾಡ್ತೀರಾ, ಸೊ ಅದು ಎಲ್ಲಾ ಸಮಯದಲ್ಲೂ ಸರಿನೇ ಆಗಿರ್ಬೇಕಂತ ಏನೂ ಇಲ್ಲ ಅನ್ನೋ ಡೈಲಾಗ್ ಅನ್ನ ಹೇಳ್ತಾರೆ. ಇದು ಅವಶ್ಯಕತೆ ಇದೆ. ಇವಾಗ ಅಶ್ವಿನಿ ಅವ್ರ ಬಗ್ಗೆ ಒಂದು ವಿಷಯ ಟಾಪಿಕ್ ಬಂದಿದೆ ಅಂತ ಹೇಳಿದ್ರೆ, ಸೊ ಅದನ್ನ ಅಲ್ಲಿಗೇನೆ ಮುಗಿಸಿದ ನಂತರ ಬೇರೆ ವಿಷಯವನ್ನ ಮಾತಾಡಿ ನಂತರ ರಕ್ಷಿತ್ ಅವ್ರ ವಿಷಯಕ್ಕೆ ಬಂದ್ರೆ ಓಕೆ. ಬಟ್ ಇಮಿಡಿಯೇಟ್ ಆಗಿ ಅಶ್ವಿನಿ ಅವರಿಗೆ ಯಾವಾಗ ಬೈತಾರೋ, ಅಥವಾ ಬೈಯೋದಿಲ್ಲ ಆಕ್ಚುಲಿ, ಅಶ್ವಿನಿ ಅವರಿಗೆ ಯಾವಾಗ ಒಂದು ಬುದ್ಧಿವಾದವನ್ನ ಹೇಳ್ತಾರೋ, ಅದಾದ ಇಮಿಡಿಯೇಟ್ ಅಶ್ವಿನಿ ಅವರಿಗೆ ಸಮಾಧಾನ ಮಾಡೋದಕ್ಕೋಸ್ಕರ ಯಾರ ವಿಷಯವಾಗಿ ಅಶ್ವಿನಿ ಅವರಿಗೆ ಬೈದಿರ್ತಾರೋ, ಸೊ ಅವರಿಗೂ ಕೂಡ ಸ್ವಲ್ಪ ಬೈಯೋದನ್ನ ನಾನಂತೂ ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದು ಈ ವಾರದಂದು ಅಷ್ಟೇ ಅಲ್ಲ. ಸೊ ಈ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೆ ಇದೇ ಮೇನ್ ರೀಸನ್. ಈ ಸಂಡೇ ಎಪಿಸೋಡ್ ಅಷ್ಟೇ ನೋಡ್ಕೊಂಡು ಬಂದಿದ್ರೆ ನಾನು ಇದನ್ನ ಹೇಳ್ತಾ ಇರಲಿಲ್ಲ. ಈ ಹಿಂದಿನ ಎಲ್ಲ ಎಪಿಸೋಡನ್ನ ನೀವು ನೋಡ್ತಾ ಹೋಗಿ. ಯಾವಾಗೆಲ್ಲ ಬೇರೆಯವ್ರಿಗೆ ಬೈದಿರ್ತಾರೋ, ಅದರಲ್ಲೂ ಕೂಡ ಅಶ್ವಿನಿ ಅವ್ರಿಗೆ ಯಾವಾಗ ಬೈದಿರ್ತಾರೋ, ಯಾವಾಗೆಲ್ಲ ಅಶ್ವಿನಿ ಅವರಿಗೆ ಸ್ವಲ್ಪನಾದ್ರೂ ಕ್ಲಾಸ್ ತಗೊಂಡಿರ್ತಾರೋ, ಅದಾದ ಇಮಿಡಿಯೇಟ್ ಯಾರ ವಿಷಯವಾಗಿ ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಂಡಿರ್ತಾರೋ ಅವರಿಗೂ ಕೂಡ ಏನಾದ್ರೂ ಹೇಳೇ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲಾ ಸಿಚುವೇಶನ್ ಅಲ್ಲೂ ಇದೇ ರೀತಿಯಾಗಿ ಹೋಗ್ತಾ ಇದೆ. ಸೊ ಇದು ಯಾಕೆ ಅಶ್ವಿನಿ ಅವರಿಗೆ ಅಷ್ಟೊಂದು ಸಮಾಧಾನ ಮಾಡ್ಬೇಕಾ? ಸೊ ಇದೊಂದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕೆ ಇಷ್ಟೊಂದು ಸಮಾಧಾನ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಅವರನ್ನ ಪುಸ್ಲಾಯಿಸ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಯಾವುದೇ ಟಾಪಿಕ್ ಆಗಿರ್ಲಿ, ಬೇಕಿದ್ರೆ ನೀವು ನೋಡಿ ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಂಡ್ರು, ಲೈಟ್ ಆಗಿ ಕ್ಲಾಸ್ ತಗೊಳ್ತಾರೆ, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಈ ಒಂದು ಸೀನ್ ಅಂತೂ ಇದ್ದೇ ಇರುತ್ತೆ. ಸೊ ಇದು ನಾನು ಸಂಡೇ ಎಪಿಸೋಡ್ ಅಲ್ಲೂ ಕೂಡ ಅಬ್ಸರ್ವ್ ಮಾಡಿದೆ. ಸೊ ಹೀಗಾಗಿ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ರು ಕೂಡ ಇದನ್ನ ಮತ್ತೆ ಪದೇ ಪದೇ ರಿಪೀಟ್ ಆಗ್ತಿರೋದು ನೋಡ್ತಾ ಇದ್ರೆ ಇದೊಂದು ರೀತಿ ಸುದೀಪ್ ಅವರ ಹೇಳೋ ರೀತಿ ಪ್ಯಾಟರ್ನ್ ರೀತಿನೇ ಕಾಣಿಸ್ತಾ ಇದೆ. ಅಶ್ವಿನಿ ಅವರಿಗೆ ಯಾವಾಗ ಬೈತಾರೋ ಇಮಿಡಿಯೇಟ್ ಯಾರ ವಿಷಯವಾಗಿ ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಂಡಿದ್ರು ಅವ್ರಿಗೂ ಕೂಡ ಸ್ವಲ್ಪ ಏನಾದ್ರು ಬೈಬೇಕು, ಅಶ್ವಿನಿ ಅವರಿಗೂ ಸ್ವಲ್ಪ ಸಮಾಧಾನ ಮಾಡಬೇಕು. ಸೊ ಇದಂತೂ ಆಲ್ಮೋಸ್ಟ್ ಪ್ರತಿ ವಾರದಲ್ಲೂ ಕೂಡ ಹಿಂಗೇನೆ ಆಗ್ತಾ ಇದೆ. ಯಾವಾಗೆಲ್ಲ ಅಶ್ವಿನಿ ಅವರಿಗೆ ಕ್ಲಾಸ್ ಇರುತ್ತೋ ಆ ಸಮಯದಲ್ಲಿ ಹಿಂಗೇನೆ ಹೋಗ್ತಾ ಇದೆ. ಸೊ ಇದೊಂದು ಸಖತ್ ಡಿಸಪಾಯಿಂಟ್ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಅಂತ ಹೇಳಿ, ಇದೇ ರೀತಿಯಾಗಿ ಎಲ್ರಿಗೂ ಕೂಡ ಮಾಡಿದಿದ್ರೆ ಓಕೆ. ಯಾರಿಗೆಲ್ಲ ತುಂಬಾನೇ ಬೈದಿರ್ತಾರೋ ಆ ಸಮಯದಲ್ಲಿ ಸ್ವಲ್ಪ ಫನ್ ಮಾಡಿ ಅವರಿಗೆ ಸ್ವಲ್ಪ ಸಮಾಧಾನ ಮಾಡೋದು ಓಕೆ. ಬಟ್ ಅಶ್ವಿನಿ ಅವ್ರಿಗೆ ಅಷ್ಟೊಂದು ಬೈಯೋದೇ ಇಲ್ಲ. ಬೈದಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಸಮಾಧಾನ ಮಾಡೋದು, ಅವರನ್ನ ಸ್ವಲ್ಪ ಹೈಪ್ ಮಾಡೋದು, ಸೊ ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಕೇವಲ ಅಶ್ವಿನಿ ಅವ್ರ ವಿಷಯದಲ್ಲಿ ಮಾತ್ರನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಒಂದು ವಿಷಯವನ್ನ ಮಾತಾಡಬೇಕು ಅಂತ ಅನಿಸ್ತು. ಸೊ ಹೀಗಾಗಿ ಕ್ವಿಕ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೂ ಕೂಡ ಹಿಂಗೆ ಅನ್ನಿಸ್ತಾ ಇದೆಯಾ, ಅಥವಾ ನಾನೇ ತಪ್ಪಾಗಿರಬಹುದು, ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ನನಗೆ ಮಾತ್ರ ಹಂಗೆ ಅನ್ನಿಸ್ತಾ ಇದೆಯಾ, ನಂದೇ ತಪ್ಪಿದ್ರು ಇರಬಹುದು. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ, ನಿಮ್ಮ ಒಪಿನಿಯನ್ ಅನ್ನ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.